ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ಕೆ ಹೇಗಿದೆ ಅಂತ ನೋಡೋಣ. ಇಲ್ಲದು ಜುಗುಟದು ಎಂಜಲ್ ಹೋಗಿಯೋದು ಅಂಡ್ ಅವೆಲ್ಲ ಎಷ್ಟು 10, 12, 13 ವರ್ಷದವರು. ಎಸ್ ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ, ಉಸ್ತುವಾರಿ ಮಾಡೋದ್ರಲ್ಲಿ ಎಡವಿದ್ರ ರಾಶಿಕಾ ಅಂತ ಅಂದ್ಬಿಟ್ಟು. ಎಡವಿದ್ರ ಅಲ್ವಾ, ಖಂಡಿತವಾಗ್ಲೂ ಎಡವಿದ್ರು. ಅದಕ್ಕೋಸ್ಕರನೇ ಇಲ್ಲಿ ಕಿಚ್ಚ ಸುದೀಪ್ ಸರ್ ಅಷ್ಟೊಂದು ಗರಂ ಆಗಿರೋದು. ಇಲ್ಲಿ ಮೊನ್ನೆ ಕಳಪೆ ಅಂತ ಅಂದ್ಬಿಟ್ಟು ಚೈತ್ರ ಅವ್ರಿಗೆ ಕೊಟ್ಟರು, ನೆನ್ನೆ ಅಷ್ಟೇನೆ. ಎಲ್ಲರೂ ಕೂಡ ನೋಡಿದ್ರಿ, ಇಲ್ಲಿ ನಿಜವಾಗ್ಲೂ ಕೂಡ ಕಳಪೆಯಾಗಿ ಆಟ ಆಡಿದ್ದು, ಉಸ್ತುವಾರಿಯಾಗಿ ಮಾಡಿದ್ದು ಇಲ್ಲಿ ರಾಶಿಕಾ ಅವರು. ಆಲ್ಮೋಸ್ಟ್ ಆಗಿ ಚೈತ್ರ ಅವ್ರ ಒಬ್ಬರೇ ಇಲ್ಲಿ ಉಸ್ತುವಾರಿ ಸರಿಯಾಗಿ ಮಾಡಲಿಲ್ಲ ರಾಶಿಕಾ ಅಂತ ಅಂದ್ಬಿಟ್ಟು ಕರೆಕ್ಟ್ ಆದ ಪಾಯಿಂಟ್ ಹೇಳಿದ್ರು. ಮಿಗ್ದವ್ರು ಎಲ್ಲರೂ ಕೂಡ ಜಾಸ್ತಿ ಚೈತ್ರ ಅಂತ ಬಂದಿದ್ದ ತಕ್ಷಣ ಎಲ್ಲರೂ ಕೂಡ ಚೈತ್ರ ಅವ್ರಿಗೆ ಇಲ್ಲಿ ಹಾಕ್ಬಿಟ್ರು. ನೋಡಿ ಫಸ್ಟ್ ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳ್ತಾರೆ, ಟಾಸ್ಕ್ ಅರ್ಥ ಆಯ್ತಾ ಕ್ವಶನ್ ನಂಬರ್ 1 ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಟಾಸ್ಕ್ ಅವ್ರಿಗೆ ಅರ್ಥನೇ ಆಗಿಲ್ಲ. ನಿಲ್ಲೇ ಕಾವೇರಿ ಕಳೆದ ಸೀಸನ್ ಅಲ್ಲಿ ಇಲ್ಲಿ ಗೋಲ್ಡ್ ಸುರೇಶ್ ಅವ್ರಿಗೆ ಇಂಜುರಿ ಆಗಿತ್ತು. ಇಲ್ಲಿ ಇವ್ರು ಏನ್ ಮಾಡ್ಕೊಂಡ್ರು ಅಂತಂದ್ರೆ, ಬೇಕು ಅಂತಾನೆ ಗೇಮ್ ನ ಹಾಳು ಮಾಡ್ಕೊಂಡ್ರು. ಅವ್ರು ಏನ್ ಹೇಳಿದ್ರು ಬಿಗ್ ಬಾಸ್ ಅದನ್ನ ನೀಟಾಗಿ ಅರ್ಥನೇ ಮಾಡ್ಕೊಳ್ಳಿಲ್ಲ. ಫಸ್ಟ್ ಇಲ್ಲಿ ಒಬ್ರು ಗೆದ್ರು ಅಂತ ಅನೌನ್ಸ್ ಮಾಡ್ತಾರೆ, ಆ ನಂತರ ಇನ್ನೊಬ್ರು ಗೆದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅನೌನ್ಸ್ ಮಾಡ್ತಾರೆ. ಸ್ವಲ್ಪ ಇಲ್ಲಿ ರಾಶಿಕ್ ಅವ್ರಿಗೆ ಗಡಿಬಿಡಿ ಅಂತಲ್ಲ, ಮೇನ್ ಆಗಿ ಅವ್ರಿಗೆ ಉಸ್ತುವಾರಿ ಮಾಡಕ್ಕೆ ಮತ್ತೆ ಆ ಒಂದು ಟಾಸ್ಕ್ ಇಲ್ಲಿ ಅರ್ಥ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ಗೂ ಕೂಡ ಗೊತ್ತಾಗಿದೆ. ಅದಕ್ಕೆ ಅಷ್ಟೊಂದು ಇಲ್ಲಿ ಕೋಪ ಮಾಡ್ಕೊಂಡು ಕೂಡ ಅವ್ರಿಗೆ ಕೇಳ್ತಿರೋದು, ಫಸ್ಟಿಗೆ ಟಾಸ್ಕ್ ಅರ್ಥ ಆಯ್ತಾ ಹೇಳಿ ಅಂತ ಅಂದ್ಬಿಟ್ಟು. ಇನ್ನಿಲ್ಲಿ ರಾಶಿಕ್ ಅವ್ರು ಕೂಡ ಹೇಳ್ತಾರೆ, ಕನ್ಫ್ಯೂಸ್ ಆದ್ರೆ ಎಲ್ಲರೂ ತುಂಬಾ ಮಾತಾಡ್ತಿದ್ರು ಅಂತ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ಇವ್ರು ಸೈಲೆಂಟ್ ಆಗಿ ಇರಿಸ್ಬೇಕಿತ್ತು. ಎಲ್ಲರೂ ಕೂಡ ಯಾವಾಗ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದು ಅಂತಂದ್ರೆ, ಇವರು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟು ಬೇಕು ಅಂತಾನೆ ಇಲ್ಲಿ ಏನೋ ಮಾಡಕ್ ಹೋಗಿ ಏನೋ ಮಾಡ್ಬೇಕಾದ್ರೆ ಇಲ್ಲಿ ಎಲ್ಲರೂ ಕೂಡ ಹೇಳ್ತಿದ್ರು, ಇಲ್ಲ ಅಲ್ಲಿ ಸರಿಯಾಗಿ ನೋಡ್ಕೋಬೇಕಿತ್ತು, ಇಲ್ಲಿ ಸರಿಯಾಗಿ ನೋಡ್ಕೋಬೇಕಿತ್ತು ಅಂತ ಅಂದ್ಬಿಟ್ಟು. ಮೇನ್ ಆಗಿ ಅವ್ರು ನಿಂತ್ಕೊಂಡಿದ್ದ ಪೊಸಿಷನ್ ಸರಿ ಇರ್ಲಿಲ್ಲ. ಉಸ್ತುವಾರಿಯಾಗಿ ಆಟ ಆಡಿದ್ರೆ ಚೆನ್ನಾಗಿರೋದು, ಬಟ್ ಅವರು ಉಸ್ತುವಾರಿ ಮಾಡ್ಬೇಕು ಅಂತ ಅವ್ರ ಮೈಂಡ್ ಸರಿಯಾಗಿ ಇರ್ಲಿಲ್ಲ. ಗೇಮ್ ಅಂತ ಬಂದಾಗ ಚೆನ್ನಾಗಿ ಆಡ್ಬೇಕು ಅಷ್ಟೇ ಅವ್ರಿಗೆ ಗೊತ್ತಿರೋದು. ಅದು ಬಿಟ್ಟು ಇಲ್ಲಿ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ, ಯಾರೂ ಸರಿ ಇರ್ಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಉಸ್ತುವಾರಿನೇ ಸರಿ ಇರ್ಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ಹೌದು, ಯಾರು ಕೂಡ ಸರಿಯಾಗಿ ಅಲ್ಲಿ ಏನೊಂದು ರೂಲ್ಸ್ ಹಾಕಿದ್ರು, ಏನೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಏನಿತ್ತು ಅಂತಂದ್ಬಿಟ್ಟು ಪ್ರತಿಯೊಬ್ಬ ಸ್ಪರ್ಧಿಗಳು ಕೂಡ ಅರ್ಥ ಮಾಡ್ಕೋಬೇಕಿತ್ತು, ಬಟ್ ಅರ್ಥ ಮಾಡ್ಕೊಳ್ಳಿಲ್ಲ. ಇದನ್ನೇ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ದು. ಯಾರು ಸರಿ ಇರ್ಲಿಲ್ಲ ಅಂದ್ರೆ ಪ್ರತಿಯೊಬ್ರು ಕೂಡ ಅಲ್ಲಿ ಯಾರು ಆಡಿದ್ರು ಗೇಮ್ ಅಲ್ಲಿ, ಅವರು ಅಷ್ಟೇ ಒಂದೇ ಕುತ್ಕೊಂಡಿರ್ಬೇಕಾದ್ರೆ ಇಲ್ಲಿ ಮಾತಾಡ್ಬೇಡಿ ಅಂತ ಹೇಳ್ತಾನೆ ಇದ್ರು ಅವರು ಕೂಡ. ಆದ್ರೆ ಮೇನ್ ಆಗಿ ಉಸ್ತುವಾರಿ ಕೆಲಸ ಏನ್ ಮಾಡ್ಬೇಕಿತ್ತು ರಾಶಿಕ್ ಅವರ ಕೆಲಸ ಮಾಡ್ಲಿಲ್ಲ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಸಕ್ಕದ ಕಡಕ ಕ್ಲಾಸ್ ತಗೊಂತಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳೋದು ಅಂದ್ರೆ, ರಾಶಿಕ್ ಅವ್ರಿಗೆ ರೂಲ್ಸ್ ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಾದ ಮೇಲೆ ಮಿಗ್ದವ್ರೆಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಮ್ಯಾನಿಪ್ಯುಲೇಟ್ ಮಾಡ್ಬಿಟ್ಟು ಹೇಗೆ ಬಳಸ್ಕೊಂಡ್ರು ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ರಜತ್ ಅವ್ರ ಸೆಂಟ್ರಲ್ಲಿ ಮಾತಾಡ್ತಾರೆ, ಈ ಆಟ ಹದಗೆಡಕ್ಕೆ ಚೈತ್ರನೇ ಕಾರಣ ಅಂತ ಅಂದ್ಬಿಟ್ಟು. ಮೇನ್ ಆಗಿ ಇಲ್ಲಿ ರಜತ್ ಅವ್ರದ್ದು ಕೂಡ ತಪ್ಪಿದೆ, ಚೈತ್ರ ಅವ್ರದ್ದು ಕೂಡ ಇಲ್ಲಿ ತಪ್ಪಿದೆ. ಆದ್ರೆ ನೋಡಿ, ರಜತ್ ಅವರು ಇಲ್ಲಿ ಚೈತ್ರ ಅವ್ರ ಮೇಲೆ ಮಾತ್ರನೇ ಇಲ್ಲಿ ಬ್ಲೇಮ್ ಮಾಡ್ತಾ ಇದ್ದಾರೆ. ರಾಶಿಕ್ ಅವ್ರದ್ದು ಮೇನ್ ಆಗಿ ತಪ್ಪಲ್ವಾ. ಇಲ್ಲಿ ಉಸ್ತುವಾರಿಯಾಗಿ ಇದ್ದಿದ್ದು ಉಸ್ತುವಾರಿದೆ ಅಂತಿಮ ತೀರ್ಮಾನ ಅಂತ ಇಲ್ಲಿ ಹೇಳಿದಾಗ ಬಿಗ್ ಬಾಸ್ ಅವರು ಕೂಡ ಏನು ಮಾಡಕ್ ಆಗಲ್ಲ, ಅವ್ರ ತೀರ್ಮಾನ ಇಲ್ಲಿ ಅಂತಿಮವಾಗಿರುತ್ತೆ. ಆದ್ರೆ ಇನ್ನೊಬ್ರ ಮೇಲೆ ನೋಡಿ, ಇವ್ರದ್ದು ರಜತ್ ಅವ್ರದ್ದು ಕೂಡ ತಪ್ಪಿತ್ತು, ಆದ್ರೆ ಅವ್ರು ಒಪ್ಕೊಂತಲ್ಲ. ಚೈತ್ರ ಅವರು ಅಂತಾನೆ ಇಲ್ಲಿ ಹೇಳ್ತಾ ಇದ್ದಾರೆ. ಹೌದು, ಕೆಲವೊಂದು ಆಟದಲ್ಲಿ ಅವರು ಮಿತಿ ಮೀರಿ ಮಾತಾಡಿದ್ದಾರೆ. ರಜತ್ ಅವ್ರು ಕೂಡ ಬೇಕು ಅಂದ್ರೆ ಚೈತ್ರ ಅವ್ರಿಗೆ ಇನ್ನೂ ಸ್ವಲ್ಪ ಬೈಲಿ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ಸೆಂಟ್ರಲ್ ಮಾತಾಡ್ಬಿಟ್ಟು ಇಲ್ಲಿ ಹೇಳಿದ್ದು, ಈ ಆಟ ಹದಗೆಡಕ್ಕೆ ಮೇನ್ ಆಗಿ ಇಲ್ಲಿ ಚೈತ್ರ ಅವರೇ ಕಾರಣ ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಪಾಯಿಂಟ್ ಬರೋದೇ ಇಲ್ಲಿ ಚೈತ್ರ ಅವರು. ಕಳೆದ ವಾರನೂ ಕೂಡ ಕಿಚ್ಚನ ಪಂಚಾಯತ್ಲಿ ಸಕ್ಕದಾಗಿ ಕ್ಲಾಸ್ ಸಿಕ್ಕಿತ್ತು, ಅಂದ್ರೆ ಉಸ್ತುವಾರಿ ಬಗ್ಗೆ. ಇಲ್ಲಿ ಚೈತ್ರ ಅವರು ಏನೊಂದು ಉಸ್ತುವಾರಿ ಮಾಡಿದ್ರು ಅದ್ರ ಬಗ್ಗೆನೇ ಕ್ಲಾಸ್ ಸಿಕ್ಕಿತ್ತು. ಈಗ ಅವ್ರು ಉಸ್ತುವಾರಿ ಮಾಡಿಲ್ಲ ಅಂತಂದ್ರು ಕೂಡ ಇಲ್ಲಿ ಈ ಮಧ್ಯೆ ಗಿಲ್ಲೋದು, ಜೂಟೋದು, ಎಂಜುಲು ಉಗಿಯೋದು ಅಂಡ್ ನಾವೆಲ್ಲ ಎಷ್ಟು 10, 12, 13 ವರ್ಷದವರು ಅಂತ ಇಲ್ಲಿ ಹೇಳಿದ್ರಲ್ಲ, ಸ್ವಲ್ಪ ಅತಿಯಾಗಿ ಮಾತಾಡಿದಾಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಚೈತ್ರ ಕುಂದಾಪುರ ಅವರು ಕಳೆದ ಸೀಸನ್ ಹೇಗಿದ್ರು ಕೂಡ ಬಂದಿದೀವಿ, ನಾವಿಲ್ಲಿ ಏನೇ ಮಾಡಿದ್ರು ಕೂಡ ಅವ್ರು ಒಪ್ಕೊಂಡ್ಬಿಡ್ತಾರೆ ಅನ್ನೋ ಮೈಂಡ್ ಅಲ್ಲಿ ಇದ್ದಾರೆ, ಅಂದ್ರೆ ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ಸರಿಯಾಗಿ ಇಲ್ಲಿ ಉಗಿತಿರೋದು. ಆಲ್ಮೋಸ್ಟ್ ಆಗಿ ಎಲ್ರಿಗೂ ಕೂಡ ಒಂದು ಕನ್ಫ್ಯೂಷನ್ ಇಲ್ಲಿ ಇತ್ತು, ಈ ವಾರ ವೋಟಿಂಗ್ ಲೈನ್ ತೆಗ್ದಿರ್ಲಿಲ್ಲ, ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಲ್ವಾ ಅಂತ ಅಂದ್ಬಿಟ್ಟು. ಈಗ ರಜತ್ ಅವರು ಮತ್ತೆ ಚೈತ್ರ ಅವರು ಇಬ್ರು ಕೂಡ ಬಿಗ್ ಬಾಸ್ ಮನೆಯಿಂದ ನಾಳೆ ಎಪಿಸೋಡ್, ಇವತ್ತ ಎಪಿಸೋಡ್ ಎಲ್ಲ ಕಂಪ್ಲೀಟ್ ಆಗಿದೆ, ಆದ್ರೂ ಕೂಡ ತೋರ್ಸೋದು ಭಾನುವಾರ ಅಲ್ವಾ, ಭಾನುವಾರ ಇಲ್ಲಿ ಹೊರಗಡೆ ಬರ್ತಿದ್ದಾರೆ. ಈ 2 ವಾರದ ಹಿಂದೆನೆ ಇಲ್ಲಿ ಅವ್ರು ಹೊರಗಡೆ ಬರ್ತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳಲಾಗ್ತಾ ಇತ್ತು, ಆದ್ರೆ ಬಂದಿರ್ಲಿಲ್ಲ. ಈ ವಾರ ರಜತ್ ಅವರು ಮತ್ತೆ ಚೈತ್ರ ಅವರು ಇಬ್ರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಚೈತ್ರ ಅವ್ರಿಗಂತೂ ಸಖತ್ತಾಗಿ ಉಗಿತಿದ್ದಾರೆ. ಏನಕ್ಕೆ ಅಂತಂದ್ರೆ, ಗಿಲ್ಲೋದು, ಚೂಟೋದು ಮತ್ತೆ ಎಂಜುಲು ಉಗಿಯೋದು ಏನ್ ಮಾಡಿದ್ರು. ಯಾಕಂದ್ರೆ ಅಶ್ವಿನಿ ಅವ್ರು ಇರ್ಬೋದು, ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಖಂಡಿತವಾಗ್ಲೂ ತಪ್ಪೆ. ಯಾಕಂದ್ರೆ ಬೇಕು ಅಂತ ಉಗಿಯೋದ್ ಬೇರೆ, ನಮಗ್ ಗೊತ್ತಿಲ್ಲದೆ ಬಾಯಿಂದ ಎಂಜಲ್ ಬರೋದ್ ಬೇರೆ. ಅದಕ್ಕೆ ಕಿಚ್ಚ ಸುದೀಪ್ ಸರ್ ಸಖತ್ತಾಗಿ ಗರಂ ಆಗಿದ್ದಾರೆ. ಈ ಒಂದು ಪ್ರೋಮೋ ನೋಡಿ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.